ಭಾರತೀಯ ಕ್ರಿಕೆಟ್ ತಂಡದ ಸ್ಟೈಲಿಶ್ ಬ್ಯಾಟ್ಸ್ಮನ್, ಕಠಿಣ ಪರಿಶ್ರಮದ ಪ್ರತೀಕ ಕೆಎಲ್ ರಾಹುಲ್ ಅವರ ಪ್ರೇರಣಾದಾಯಕ ಜೀವನ ಕಥೆ ಇಲ್ಲಿದೆ. ಕರ್ನಾಟಕದ ಮಂಗಳೂರು ನಗರದಲ್ಲಿ 1992 ಏಪ್ರಿಲ್ 18ರಂದು ಜನಿಸಿದ ರಾಹುಲ್ ಅವರ ಪೂರ್ಣ ಹೆಸರು ಕನ್ನಡಿಗ ಲೋಕೇಶ್ ರಾಹುಲ್. ಅವರ ತಂದೆ ಪ್ರೊಫೆಸರ್ ಹಾಗೂ ತಾಯಿ ಶಿಕ್ಷಕಿ. ಶಿಕ್ಷಣದ ಜೊತೆಗೆ ಕ್ರೀಡೆಗೂ ಸಹ ಹೆಚ್ಚಿನ ಮಹತ್ವ ನೀಡಿದ ಕುಟುಂಬದಲ್ಲಿ ಬೆಳೆದ ರಾಹುಲ್ ಬಾಲ್ಯದಲ್ಲೇ ಕ್ರಿಕೆಟ್ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದರು. ತಮ್ಮ ಶಾಲಾ ದಿನಗಳಲ್ಲೇ ಕ್ರಿಕೆಟ್ ಅಭ್ಯಾಸ ಪ್ರಾರಂಭಿಸಿದ ಅವರು ನಂತರ ಬೆಂಗಳೂರು ನಗರಕ್ಕೆ ಬಂದು ತಮ್ಮ ಕನಸನ್ನು ಮುಂದುವರಿಸಿದರು. ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ಅವರು ಕರ್ನಾಟಕ ತಂಡದಲ್ಲಿ ಸ್ಥಾನ ಪಡೆದುಕೊಂಡರು. 2010ರಲ್ಲಿ ಅವರು ಅಂಡರ್-19 ವಿಶ್ವಕಪ್ ತಂಡದಲ್ಲಿ ಭಾರತದ ಪರ ಆಡಿದರು. ಅಲ್ಲಿ ಉತ್ತಮ ಪ್ರದರ್ಶನ ನೀಡಿದ ನಂತರ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ದೊಡ್ಡ ಸಾಧನೆ ಮಾಡಲು ಶುರು ಮಾಡಿದರು. 2014ರಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಪರ ಡೆಬ್ಯೂ ಮಾಡಿದ ರಾಹುಲ್ ಆರಂಭದಲ್ಲೇ ಸ್ವಲ್ಪ ಕಷ್ಟಗಳನ್ನು ಎದುರಿಸಿದರು. ಆದರೆ 2015ರಲ್ಲಿ ಸಿಡ್ನಿಯಲ್ಲಿ ಶತಕ ಬಾರಿಸಿ ತಮ್ಮ ಸಾಮರ್ಥ್ಯವನ್ನು ವಿಶ್ವಕ್ಕೆ ತೋರಿಸಿದರು. ನಂತರ ODI ಮತ್ತು T20 ಕ್ರಿಕೆಟ್ಗೂ ಪ್ರವೇಶ ಮಾಡಿದ ಅವರು 3 ಫಾರ್ಮ್ಯಾಟ್ಗಳಲ್ಲಿ ಶತಕ ಬಾರಿಸಿ ಕೆಲವೇ ಭಾರತೀಯ ಆಟಗಾರರಲ್ಲಿ ಒಬ್ಬರಾದರು. IPLನಲ್ಲಿ ಕೂಡ ಅವರು ಅದ್ಭುತ ಪ್ರದರ್ಶನ ನೀಡಿ ತಂಡದ ನಾಯಕರಾಗಿ ಹೊರಹೊಮ್ಮಿದರು. ಪಂಜಾಬ್ ಕಿಂಗ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕನಾಗಿ ಉತ್ತಮ ನಾಯಕತ್ವ ತೋರಿಸಿದರು. ಗಾಯಗಳು ಮತ್ತು ಫಾರ್ಮ್ ಸಮಸ್ಯೆಗಳನ್ನು ಎದುರಿಸಿದರೂ ರಾಹುಲ್ ಎಂದಿಗೂ ಹಿಂಜರಿಯಲಿಲ್ಲ. ಪ್ರತಿ ಬಾರಿ ಹೆಚ್ಚು ಶಕ್ತಿಯಾಗಿ ಮರಳಿ ಬಂದರು. ಇಂದು ಅವರು ಭಾರತದ ಪ್ರಮುಖ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿದ್ದು, ತಮ್ಮ ಶಾಂತ ಸ್ವಭಾವ ಮತ್ತು ಕ್ಲಾಸ್ ಆಟದಿಂದ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ. ಕೆಎಲ್ ರಾಹುಲ್ ಅವರ ಜೀವನ ನಮಗೆ ಏನು ಹೇಳುತ್ತದೆ ಎಂದರೆ, ಕಷ್ಟ ಬಂದರೂ ನಿಲ್ಲಬೇಡಿ, ಪರಿಶ್ರಮ ಮಾಡಿದರೆ ಯಶಸ್ಸು ನಿಮ್ಮದೇ.